ಹಿಂದೂ ಮುಖಂಡರನ್ನು, ಹಿಂದೂ ನಾಯಕರನ್ನು, ಹಿಂದೂ ಸಂಘಟನೆಗಳನ್ನು, ಹಿಂದೂ ಕಾರ್ಯಕರ್ತರನ್ನು ಇವರನ್ನು ಮೂಲೆ ಗುಂಪು ಮಾಡಲಿಕ್ಕೆ, ಇವ್ರನ್ನ ಮನೆಯಲ್ಲಿ ಕೂಡಿಸ್ಲಿಕ್ಕೆ, ಇವ್ರ ಮೇಲೆ ದ್ವೇಷ ಸಾರಿಸುವಂಥ ಕೆಲಸ ಇವತ್ತಿನ ದಿವಸ ರಾಜ್ಯ ಸರ್ಕಾರ ಕೈಗೊಳ್ತಾ ಇದೆ. ಇದೇನು ದ್ವೇಷ ಭಾಷಣ ಮತ್ತು ಅಪರಾಧ ನಿಯಂತ್ರಣ ವಿಧೇಯಕ 2025 ಈ ಕಾಯ್ದೆಯನ್ನು ರಾಮಸೇನಾ ಖಂಡಿಸ್ತೇವೆ. ಈಗ ರಾಜ್ಯದಲ್ಲಿ ಗೋ ಹತ್ಯೆ, ಆಮೇಲೆ ಲವ್ ಜಿಹಾದ್, ಈಗ ಗೋಗಳು ನಮ್ಮ ಎದುರುಗಡೆಯಿಂದನೇ ಎಷ್ಟೆಷ್ಟೋ ಗಾಡಿಗಳು ಹೋಗ್ತಾ ಇರುತ್ತೆ. ಅವುಗಳ ಮಾಂಸವನ್ನು ಬೇರೆ ದೇಶಕ್ಕೆ, ಬೇರೆ ಕಡೆ ರಫ್ತಾಗುತ್ತೆ. ಇದೆಲ್ಲ ನೋಡ್ಕೊಂಡು ನಾವು ಹಿಂದೂಗಳು, ಇದು ನಮ್ಮ ಧರ್ಮ, ಇದು ನಮ್ಮ ಕಾರ್ಯ, ಇದನ್ನೆಲ್ಲ ನೋಡ್ಕೊತಾ ನಾವು ಸುಮ್ಮನೆ ಕೂತ್ರೆ ನಾವು ಹಿಂದೂಗಳಲ್ಲ. ಇದನ್ನೆಲ್ಲ ನಾವು ಮಾತಾಡಿದರೆ, ಹಿಂದೂ ಜಾಗೃತಿ ಮಾಡಿದರೆ, ಭಾಷಣ ಮಾಡಿದರೆ ಇದು ದ್ವೇಷ ಭಾಷಣ ಆಗುತ್ತಾ? ಇದು ನಾವು ಸರ್ಕಾರಕ್ಕೆ ಕೇಳುವಂಥ ಪ್ರಶ್ನೆ. ಮತ್ತು ಅನೇಕ ಹಿಂದೂ ಹೆಣ್ಣು ಮಕ್ಕಳನ್ನು ಪ್ರೀತಿಯ ಬಲೆಗೆ ಬೀಳಿಸಿ, ಪುಸ್ಲಾಯಿಸಿ, ಅವ್ರನ್ನ ಮದುವೆ ಮಾಡಿಕೊಂಡು ಅವ್ರನ್ನ ಬುರ್ಕ ಹಾಕಿ, ಅವ್ರನ್ನ ಒಂದು ಹಿಂದೂ ಹೆಣ್ಣು ಮಗಳನ್ನು ಈ ರೀತಿ ಲವ್ ಜಿಹಾದ್ ಮಾಡಿ ಮತ್ತು ಅವ್ರನ್ನ ಉಗ್ರವಾದ ಕೆಲಸಕ್ಕೆ ಇಳಿಸ್ತಾ ಇದ್ದಾರೆ. ಇದನ್ನು ಕೂಡ ನಾವು ಭಾಷಣಗಳಲ್ಲಿ ಮಾತಾಡ್ತೇವೆ. ಇದು ನಮ್ಮ ಧರ್ಮ ಇದೆ. ಇದನ್ನು ದ್ವೇಷ ಭಾಷಣ ಅಂಥೇಳಿ ಕೇಸ್ ಹಾಕುವಂಥದ್ದು, ಪೊಲೀಸ್ ಇಲಾಖೆಯಿಂದ ಮತ್ತು ಸುಮೆಟೋ ಕೇಸ್ ಹಾಕುವಂಥದ್ದು, ಇದು ಹಿಂದೂ ನಾಯಕರನ್ನ ಮೂಲೆ ಗುಂಪು ಮಾಡುವಂಥ ಕೆಲಸ ಇವತ್ತಿನ ದಿವಸ ರಾಜ್ಯ ಸರ್ಕಾರ ಮಾಡ್ತಾಯಿದೆ. ಈ ರಾಜ್ಯ ಸರ್ಕಾರ ಕೂಡಲೇ ಏನು ದ್ವೇಷ ಭಾಷಣ ಮತ್ತು ಅಪರಾಧ ನಿಯಂತ್ರಣ ವಿಧೇಯಕ 2025 ಈ ಕಾಯ್ದೆಯನ್ನು ತರಬಾರ್ದು. ದಯವಿಟ್ಟು ಎಲ್ಲ ಹಿಂದೂ ಸಂಘಟನೆಗಳು ಯಾವತ್ತೂ ಸುಮ್ಮನೆ ಕೂತ್ಕೊಳ್ಳಲ್ಲ. ಈಗ ಆಲ್ರೆಡಿ ಇದೆ, ಕೆಲವೊಂದು ಆ್ಯಕ್ಟ್ಗಳು ಇದೆ, ದ್ವೇಷ ಭಾಷಣಕ್ಕೆ ಏನು ಆ್ಯಕ್ಟ್ ಇದೆ, ಮತ್ತು ಮತ್ತೊಂದು ಎಕ್ಸ್ಟ್ರಾ ಮಾಡಿದರೆ ಇದು 100% ಹಿಂದೂ ಸಂಘಟನೆ, ಹಿಂದೂ ಕಾರ್ಯಕರ್ತರನ್ನ, ಹಿಂದೂ ನಾಯಕರನ್ನ ಮನೆಯಲ್ಲಿ ಕೂಡಿಸೋ ಹೈದರಾಬಾದ್ ಕರ್ನಾಟಕದಲ್ಲಿ ಕಾಲಿರುವ 40,000 ಹುದ್ದೆಗಳು ಭರ್ತಿ ಮಾಡಿ. ಸುಳ್ಳು ಆಶ್ವಾಸನೆ ಒಪ್ಪುವುದಿಲ್ಲ. ನೇಮಕಾತಿಗೆ ಕೂಡಲೇ ಅಧಿಸೂಚನೆ ಹೊರಡಿಸಿ. ಪೊಲೀಸ್ ನೇಮಕಾತಿ, ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿ.